ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ನಾಳೆ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಅದು ಸ್ಪೆಷಲ್. ಅದರ ಜೊತೆಗೆ ಮೈಸೂರಿನ ಮೂಲಕ ಅವರು ಊಟಿಗೆ ಹೋಗ್ತಾ ಇದ್ದಾರಂತೆ. ಆ ಊಟಿಗೆ ಹೋಗೋ ಮಧ್ಯದಲ್ಲಿ ಏನೇನು ಆಗುತ್ತೆ ಅನ್ನೋದು ಈಗ ಕುತೂಹಲ. ಎಸ್, ರಾಹುಲ್ ಗಾಂಧಿಯನ್ನ ಸಿಎಂ ಹಾಗೂ ಡಿಸಿಎಂ ಸ್ವಾಗತ ಮಾಡ್ತಾ ಇದ್ದಾರೆ. ಖುದ್ದು ಮೈಸೂರಲ್ಲಿ ರಾಹುಲ್ ಅನ್ನ ಬರಮಾಡಿಕೊಳ್ತಿರ್ತಕ್ಕಂತಹ ಜೋಡೆತ್ತುಗಳು. ನಾಳೆ ಮೈಸೂರಿಗೆ ಆಗಮಿಸಲಿರೋ ರಾಹುಲ್ ಗಾಂಧಿ ಮೈಸೂರಿನ ಮೂಲಕ ಊಟಿಗೆ ತೆರಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಸಿಎಂ ಹಾಗೂ ಡಿಸಿಎಂ ಸ್ವಾಗತ ಮಾಡ್ತಾ ಇದ್ದಾರೆ. ಖುದ್ದು ಮೈಸೂರಲ್ಲಿ ರಾಹುಲ್ ಅನ್ನ ಬರಮಾಡಿಕೊಳ್ಳೋದಕ್ಕೆ ಜೋಡೆತ್ತು ರೆಡಿಯಾಗಿ ಕಾಯ್ತಾ ಇದೆ. ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಊಟಿಗೆ ಹೋಗ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಊಟಿ ಕಾರ್ಯಕ್ರಮದ ನೆಪದಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿದ್ದು ಹಾಗೂ ಡಿಕೆಶಿ ಭೇಟಿ ಮಾಡ್ತಾ ಇದ್ದಾರೆ. ದೆಹಲಿ ಭೇಟಿಗೂ ಮುನ್ನ ರಾಹುಲ್ ಗಾಂಧಿ ಡಿಕೆಶಿ ಮುಖಾಮುಖಿ ಆಗ್ತಾ ಇದ್ದಾರೆ. ಇದು ಒಂದು ವಿಷಯ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಜೊತೆ ಚರ್ಚೆ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಈಗ ಒಂದ್ ಕಡೆ ಪರ್ಸನಲ್ ವಿಚಾರಕ್ಕಾಗಿ ರಾಹುಲ್ ಗಾಂಧಿ ಊಟಿಗೆ ಹೋಗ್ತಾ ಇದ್ದಾರೆ. ಓಕೆ, ಫೈನ್. ಆದರೆ ಊಟಿಗೆ ಹೋಗೋ ದಾರಿ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ. ಯಾಕೆ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ. ಖುದ್ದು ಮೈಸೂರಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಬರಮಾಡಿಕೊಳ್ತಾ ಇದ್ದಾರೆ. ನಾಳೆ ರಾಜಕೀಯಕ್ಕೆ ಮತ್ತೆ ಭಾರಿ ಬಿಸಿ ಏರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಹಾಗೆ ಮೈಸೂರಿನ ಮೂಲಕವೇ ಊಟಿಗೆ ಹೊರಡ್ತಾ ಇದ್ದಾರೆ. ಈ ವೇಳೆ ರಾಹುಲ್ ಗಾಂಧಿಯನ್ನ ಸ್ವಾಗತಿಸುವುದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಅಂದರೆ ಖುದ್ದು ಮೈಸೂರಲ್ಲೇ ಕಾಂಗ್ರೆಸ್ನ ಜೋಡೆತ್ತು ರಾಹುಲ್ಗೆ ಬರಮಾಡಿಕೊಳ್ಳೋ ಸನ್ನಿವೇಶ ಸಿದ್ಧವಾಗಿದೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಅಧಿಕೃತವಾಗಿ ಇದು ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಊಟಿಗೆ ಹೋಗ್ತಕ್ಕಂಥ ಪ್ರವಾಸ ಅನ್ನೋದಾದರೂ ರಾಜಕೀಯ ವಲಯದಲ್ಲಿ ಇದನ್ನ ಸಿಂಪಲ್ ಭೇಟಿ ಅಂತ ಯಾರೂ ನೋಡ್ತಾ ಇಲ್ಲ. ಕಾರಣ ಊಟಿ ಕಾರ್ಯಕ್ರಮದ ನೆಪದಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮಹತ್ವದ ಮಾತುಕತೆ ನಡೆಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ.